ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಟನಿಗೆ ಕೋಟಿ ಕೋಟಿ ಹಣವನ್ನ ವಂಚಿಸಿದ್ರ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಅವರು ಹಿರಿಯ ನಿರ್ದೇಶಕ ಓಂ ಪ್ರಕಾಶ್ ರಾವ್ ವಿರುದ್ಧ ಕಮಿಷನರ್ಗೆ ದೂರನ್ನ ಕೊಡಲಾಗಿದೆ. ನಟನಿಗೆ ಕೋಟಿ ಕೋಟಿ ಹಣವನ್ನ ವಂಚಿಸಿದ್ರ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಅವರು ಹಿರಿಯ ನಿರ್ದೇಶಕ ಓಂ ಪ್ರಕಾಶ್ ರಾವ್ ವಿರುದ್ಧ ಕಮಿಷನರ್ಗೆ ದೂರನ್ನ ಕೊಡಲಾಗಿದೆ. ನಟ ಭಾಸ್ಕರ್ ಶೆಟ್ಟಿ ಎಂಬುವವರಿಂದ ಓಂ ಪ್ರಕಾಶ್ ಅವರ ವಿರುದ್ಧ ಕಂಪ್ಲೇಂಟ್ ಫೈಲ್ ಮಾಡಲಾಗಿದೆ. ಯೋಧ ಸಿನಿಮಾದಲ್ಲಿ ಓಂ ಪ್ರಕಾಶ್ ಅವರ ಜೊತೆಗೆ ಭಾಸ್ಕರ್ ಅವರು ಕೆಲಸ ಮಾಡಿರ್ತಾರೆ. ಅದೇ ಸೌಹಾರ್ದತೆ ಮೇರೆಗೆ ಓಂ ಪ್ರಕಾಶ್ ಹಣ ಪಡೆದು ವಂಚನೆ ಮಾಡಿದ್ದಾರೆ ಅನ್ನುವಂತ ಆರೋಪ ಆತ ಮಾಡ್ತಾ ಇರೋದು. ಸಿನಿಮಾ ಮಾಡೋದಾಗಿ ಸುಮಾರು 3.85 ಕೋಟಿ ರೂಪಾಯಿಯನ್ನ ಪಡೆದಿದ್ರಂತೆ ನಿರ್ದೇಶಕ ಓಂ ಪ್ರಕಾಶ್ ಅವರು. ಸಾಲ ಅಲ್ಲದೆ ಸಿನಿಮಾಗೆ ಸಹಾಯ ಮಾಡಿ ಅಂತ ಹಣ ಪಡೆದಿದ್ರಂತೆ. ಫಿನಿಕ್ಸ್ ಎಂಬ ಸಿನಿಮಾ ವಿಚಾರವಾಗಿ ಹಣ ಸಹಾಯವನ್ನ ಪಡೆದಿರ್ತಾರೆ ಓಂ ಪ್ರಕಾಶ್ ಅವರು. ಅದರಲ್ಲಿ ಭಾಸ್ಕರ್ ಅವರ ಕಡೆಯಿಂದ 40 ಲಕ್ಷ, ವಾಸುದೇವರಿಂದ 3 ಕೋಟಿಗೂ ಅಧಿಕ ಹಣವನ್ನ ಪಡೆದಿದ್ದಾರೆ ಅನ್ನುವಂತ ಆರೋಪ ಮಾಡಲಾಗಿದೆ. ಈಗ ಹಣ ವಾಪಸ್ ಕೇಳಿದ್ರೆ ಧಮಕಿ ಹಾಕ್ತಾ ಇದ್ದಾರಂತೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ದೂರನ್ನು ಕೂಡ ಕೊಟ್ಟಿದ್ದಾರೆ. ಬರೀ ಮೋಸ ವಂಚನೆ ಇದರಲ್ಲೇ ಒಂದು ಜೀವನ ಬಂದಿದೆ. ಈ ರೀತಿ ನನಗೆ 100 ಜನ ಮೇಲೆ ಮಾತಾಡಿದ್ರು. ನೀವೇನು ಅಮೌಂಟ್ ಕೊಟ್ಟಿದ್ದವ್ರಿಗೆ ಯಾವ ವಿಷಯ? ನಾನು ಒಂದು 20 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿನಲ್ಲಿದ್ದೀನಿ. ಅವ್ರದ್ದು ಹಳೆ ಸಿನಿಮಾ ಇವರು ಉಪೇಂದ್ರ ಅವ್ರ ಸಿನಿಮಾ ಮಾಡುವಾಗ ಭಾಸ್ಕರಣ್ಣ ಅಣ್ಣ ಅಂತಾರೆ ನನಗೆ, ನಾನು ಅವ್ರಿಗೆ ಅಣ್ಣ ಅಂತೀನಿ. ನಾನು ಮುಂದೆ ಸ್ವತಃ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ನಿರ್ದೇಶಕರಾದಂಥ ಓಂ ಪ್ರಕಾಶ್ ರಾವ್ ಸರ್ ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಿ? ನಮಸ್ಕಾರ ಸರ್. ಗುಡ್ ಸರ್, ಚೆನ್ನಾಗಿದ್ದೀನಿ ಸರ್. ಒಂದು ವಿಚಾರ ಕೇಳ್ಪಟ್ವಿ, ನಿಜನಾ ಸುಳ್ಳ ಸರ್? ಏನು ಸರ್ ಕತೆ ಅದರದು? ಏನೋ ಫೀನಿಕ್ಸ್ ಸಿನಿಮಾ ಹಣ ಪಡೆದಿದ್ರಂತೆ, ಈಗ ವಾಪಸ್ ಕೇಳಿದ್ರೆ ಬೆದರಿಕೆ ಹಾಕ್ತಾ ಇದ್ರಂತೆ. ಹಾಂ ಸರ್, ಹಣ ಪಡೆದಿರೋದು ನಿಜ ಸರ್. ಅದು ಫೈನಾನ್ಸ್ ಗೋಸ್ಕರ ತಗೊಂಡಿರೋದು. ಹಾಕುವಷ್ಟು ದೊಡ್ಡವರಲ್ಲ ಸರ್ ನಾವು. ಬೆದರಿಕೆ ನೆಸೆಸಿಟಿ ಇಲ್ದಿರೋ ವರ್ಲ್ಡ್ ನಮ್ಮಲ್ಲಿ. ನಾವ್ ಯಾವತ್ತೋ ಯಾರಿಗೂ ಬೆದರಿಕೆ ಹಾಕಲ್ಲ ಸರ್. ಆತರ ಮೂರು ಬಿಟ್ಟು ನಿಂತ್ಕೋಬೇಕಷ್ಟೇ ಬೆದರಿಕೆ ಹಾಕ್ಬೇಕು ಅಂತಂದ್ರೆ. ನಾವ್ ಆತರ ಅಲ್ಲ ಸರ್. ಕಾನೂನು ಪ್ರಕಾರ ಅವ್ರು ಏನ್ ಮಾಡ್ತಾರೋ ಮಾಡ್ಲಿ ಸರ್, ಏನು ತೊಂದ್ರೆ ಏನಿಲ್ಲ. ಅವ್ರು ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾ ಇದಾರೆ ಎಲ್ಲಾನು ಗೊತ್ತು, ಏನ್ ಪರವಾಗಿಲ್ಲ ಮಾಡ್ಲಿ ಸರ್. ನಮಗೂ ಗೊತ್ತಲ್ವಾ, ಈಗ ನಾವು ಮಾತಾಡ್ಬೋದು. ಮಾತಾಡೋದು ಅಷ್ಟು ಹಾರ್ಷಾಗಿ ಮಾತಾಡೋದು ಅವೆಲ್ಲ ಅಸಂಬದ್ಧವಾದ ಮಾತುಗಳು, ಅವೆಲ್ಲ ತಪ್ಪಾಗುತ್ತೆ. ನಾವು ಕುತ್ಕೊಂಡು ಮಾತಾಡಿದ್ರೆ ಪರಿಹಾರ ಆಗುತ್ತೆ 100%. ಅವ್ರು ಸಿನಿಮಾ ಕೊಟ್ಬೋದು, ನನ್ಗೇನು ಪರ್ಸನಲ್ ಕೊಟ್ಟಿಲ್ಲ ಯಾವರು. ನಾನು ಬಡ್ಡಿ ಕಟ್ಟಿದ್ದೀನಿ, ನನ್ನ ಕೈಲಿ ಆಗಿದ್ದ ಮಟ್ಟಿಗೆ ಖಂಡಿತವಾಗ್ಲು. ಅದಕ್ಕೆ ಅವ್ರು ಏನ್ ಬೇಕಾದ್ರೆ ಮಾಡ್ಲಿ ಸರ್, ಏನ್ ತೊಂದರೆ ಏನಿಲ್ಲ. ಅದ್ರ ಬಗ್ಗೆ ನಮ್ದೇ. ನೀವು ಹೇಳಿ ಸರ್, ನೀವೇನ್ ಮಾತಾಡ್ಬೇಕು ಅಂತಿದ್ದೀರಾ ಸರ್? ಅಂದ್ರೆ ಯಾವ ಟೈಮಲ್ಲಿ ಇದು ಇಸ್ಕೊಂಡಿದ್ರಿ, ಏನ್ ಕತೆ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದಾ ಸರ್? ಸಿನಿಮಾ ಮಾಡೋದಕ್ಕೆ ಸರ್, ಸಿನಿಮಾ ಮಾಡೋದಕ್ಕೆ ನಾನು ನಮ್ಮ ಮಿಸ್ಸಸ್ ಕಡೆನು ಅವರು ಕೆಲವು ಹೆಣ್ಮಕ್ಳ ಹತ್ರ ದುಡ್ಡು ಕೊಡಿಸಿದ್ದಾರೆ. ನಾನು ಆಮೇಲೆ ಇವತ್ತು ದುಡ್ಡು ಇಟ್ಕೊಂಡು ಸಿನಿಮಾ ಮಾಡುವಷ್ಟು ದೊಡ್ಡ ಪ್ರೊಡ್ಯೂಸರು ಅಲ್ಲ ನಾನು. ನಮ್ಗೆ ಕೆಪಾಸಿಟಿ ಇರೋದು ಒಂದು ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಹೇಳಿ ನಮ್ ಕೈಲಿ ಹಾಕಿದೀವಿ. ಅದ್ ಮೀರಿ ಬೇಕು ಅಂತ ಅನ್ನಿಸಿದಾಗ ಎಲ್ಲರ ಹತ್ರ ದುಡ್ಡು ಇಸ್ಕೊಂಡಿಲ್ಲ ಅಂತಲ್ಲ, ನಾವೆಲ್ಲ ದುಡ್ಡು ಇಸ್ಕೊಂಡಿಲ್ಲ ಅಂತ ನಾವ್ ಯಾರಿಗೂ ಹೇಳಿಲ್ಲ. ನಮ್ದೇ ಸಿನಿಮಾ ಮುಗಿದ್ಮೇಲೆ ಕೊಡ್ತೀವಿ. ಬೆದರಿಕೆ ಹಾಕುವಂತದೆಲ್ಲ ಏನಿದೆ ಸರ್? ಏನಕ್ಕೆ ಹಾಕ್ಬೇಕು ಬೆದರಿಕೆ? ಕಾಸು ಇಸ್ಕೊಂಡು ಯಾರು ಬೆದರಿಕೆ ಹಾಕ್ತಾರ? ನಾವಂತ ಕೆಳಮಟ್ಟದ ಜನ ಅಲ್ಲ ಸರ್ ನಾವು. ಹಾ ಸರ್, ಹೇಳಿ. ಅಂದ್ರೆ ಈಗ ಸಿನಿಮಾಗೆ ಸಹಾಯ ಮಾಡಿ ಅಂತ ಹಣ ಇಸ್ಕೊಂಡಿದ್ದೀರಾ ಸರ್ ಹಾಗಾದ್ರೆ? ಹೌದು ಸರ್, ಹೌದು. ನಾನೇ ಅಲ್ಲ ಸರ್, ತುಂಬಾ ಜನ ಪ್ರೊಡ್ಯೂಸರ್ಗಳು ಕೇಳ್ಕೊತಾರೆ, ಇಸ್ಕೋತಾರೆ. ಆತರ ನಾನು ಇಸ್ಕೊಂಡಿದ್ದೀನಿ, ಸಿನಿಮಾಗೆ ಹಾಕಿದ್ದೀನಿ, ಸಿನಿಮಾ ಮಾಡಿದ್ದೀನಿ. ಸಿನಿಮಾ ಬಿಫೋರ್ ದುಡ್ಡು ತಗೊಳ್ಳಿ ಅಂತ ನಾನು ಎಲ್ರಿಗೂ ಹೇಳಿದ್ದೀನಿ. ನಮಗ್ ಕಾಸು ಕೊಟ್ಟಿರೋ ಯಾರಿಗೆ ಆದ್ರೂ ಫಸ್ಟ್ ಅವ್ರಿಗೆ ಹೋಗ್ಬೇಕು ದುಡ್ಡು. ನಮ್ಗೆ ಆತರ ಐಷಾರಾಮಿ ಜೀವನ ತಗೊಂಡು ಇದು ಮಾಡುವಂತ ನೆಸೆಸಿಟಿ ನಮ್ಗಿಲ್ಲ. ಮಾಡ್ಲಿ ಸರ್, ಏನ್ ತೊಂದ್ರೆ ಏನಿಲ್ಲ ಅಷ್ಟೇ. ಅಲ್ಲ, ನೀವೆಷ್ಟು ಸಿಂಪಲ್ ಇದ್ದೀರಿ, ನಿಮ್ ವ್ಯಕ್ತಿತ್ವ ಇಡೀ ಕರ್ನಾಟಕಕ್ಕೆ ಗೊತ್ತು ಬಿಡಿ. ಹಾ ಸರ್. ಬಟ್ ಈಗ ಅವರು ನಿಮ್ಗೇನಾದ್ರು ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಹಣ ವಾಪಸ್ ಕೇಳೋದು ಅಥವಾ ನೀವು ನಿರಾಕರಿಸಿದ್ದು ಆ ಥರದ್ದು ಏನಾದ್ರು ಪ್ರಸಂಗ ನಡೆದಿತ್ತಾ ಸರ್? ಹೇಗೆ ಸರ್? ನಾನು ಒಂದು ವಾರದ ಮುಂಚೆನೆ ಇದು ಆಕ್ಚುಲಿ ಇದಕ್ಕೆ ಮೂಲ ಬಂದು ವಾಸುದೇವ್ ರೆಡ್ಡಿ ಅವರು ಸರ್. ಹೌದು, ನಮ್ಮ ಪಾಪ ನಮ್ಗೆ ಒಳ್ಳೆ ದೊಡ್ಡ ಅಮೌಂಟೇ ಕೊಟ್ಟಿದ್ದಾರೆ. ನಾನು ಹಿಂದೆ ಸಿನಿಮಾ ಶುರು ಮಾಡೋದಕ್ಕೋಸ್ಕರ ನಾನು ಬೇರೆಯವ್ರ ಹತ್ರ ಎಲ್ಲ ತಗೊಂಡಿದ್ದೀನಿ ದುಡ್ಡನ್ನ. ಸಿನಿಮಾ ಮಾಡಿದ್ದೀನಿ.
ಸಿನಿಮಾ ಮಾಡ್ತೀವಿ, ಇನ್ನೊಂದು 5 ದಿನ ಇದೆ ಬ್ಯಾಲೆನ್ಸ್, ಮಾಡ್ಬೇಕು, ಮಾಡ್ಬಿಟ್ಟು ಎಲ್ಲರೂ ಆಮೇಲೆ ಕುತ್ಕೊಂಡು ಮಾತಾಡಿದ್ರೇನೆ ಸರ್ ಇದು ಪರಿಹಾರ. ಸುಮ್ಮನೆ ಸರ್ ಈಗ ನಾವು ಮಾತಾಡ್ಬೋದು, ನಾವು ತಪ್ಪಾಗ್ಬಿಡುತ್ತೆ ಅದು. ನಾವೆಲ್ಲ ಒಂದ್ಸಲ ಇದ್ದಾಗ ಈಗ ಸುಮ್ಮನೆ ಏನೋ ಇದಕ್ಕೋಸ್ಕರ ಎಲ್ಲ ಜಗಳ ಆಡೋದು ತಪ್ಪಾಗುತ್ತೆ. ನಾವ್ ಆ ತರ ಇದಲ್ಲ ಸರ್. ಆಮೇಲೆ ಧಮ್ಕಿ ಹಾಕಿರೋದು ಅವೆಲ್ಲ ನಮ್ಮ ನೆಸೆಸಿಟಿ ಇಲ್ಲ ಸರ್. ನಮ್ಗ ಆ ಒಂದು ನಮ್ ಕ್ಯಾರೆಕ್ಟರ್ ಅಲ್ಲ ಧಮ್ಕಿ ಹಾಕೋದು, ಆಮೇಲೆ ಏನೇನೋ ಬೇರೆ ಬೇರೆ ಮಾತಾಡೋದು ಅವೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ನಮ್ಗೆ ಗೊತ್ತು ನಾವೇನು ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಅಂತ ನಾವು ಮಾಡ್ತೀವಿ ಸರ್, ಖಂಡಿತವಾಗ್ಲೂ ಮಾಡ್ತೀವಿ. ನಂಗೆ ಗೊತ್ತು, ನಾವು ಬುದ್ಧಿ ಇಲ್ದಿರೋರೆ ಅಲ್ವಾ, ನಮಗೂ ಸ್ವಲ್ಪ ಬುದ್ಧಿ ಇದೆ, ಏನ್ ಮಾಡ್ಬೇಕು ಮಾಡ್ತೀವಿ ಸರ್, ಖಂಡಿತ ಸರ್. ಈಗ ಕಂಪ್ಲೇಂಟ್ ಲೆವೆಲ್ವರೆಗೂ ಹೋಗಿದೆಯಲ್ಲ ಸರ್, ಅದಕ್ಕೆ ಅವ್ರು ಏನು ಹೇಳ್ತಿದ್ದಾರೆ, ಮಾತುಕತೆಗೆ ರೆಡಿ ಇಲ್ವಾ ಹೇಗೆ ಅಂತ? ಈಗ ಆಲ್ರೆಡಿ ಕಂಪ್ಲೇಂಟ್ ಬೇರೆ ಕೊಟ್ಟಿದ್ದಾರಂತೆ. ಮಾತುಕತೆಗೆ ಅಂತಲ್ಲ ಸರ್, ನೀವು ಮಾತುಕತೆ ತಪ್ಪೇನಿದೆ ಅದರಲ್ಲಿ? ನಾನು ಕಲರ್ಸ್ ಅವ್ರ ಹತ್ರ, ನನ್ನ ಸ್ನೇಹಿತರ ಹತ್ರ ನಾನು ಮಾತಾಡಿರೋದು ನಿಜ 100%. OTT ಇದಾಗಿರ್ಬೋದು, ಈಗ ಕನ್ನಡ ಸಿನಿಮಾಗಳು ತಗೊಳ್ಳೋದೇ ಕಷ್ಟ ಅಂಥದ್ರಲ್ಲಿ ನನ್ನ ಮೇಲೆ ಇರೋ ರೆಸ್ಪೆಕ್ಟ್ಗೆ ಅವರು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ ಅವರು. ಇನ್ನೊಂದೇನಂತಂದ್ರೆ ನಮ್ಗೆ ಹೊರಗಡೆ ತುಂಬಾ ಇದಿದೆ, ನಮಗೂ ಇದೆ, ನಾವು ತಗೊಂಡಿದ್ವಿ ಬೇರೆ ಕಡೆ ಎಲ್ಲ, ಕೊಡಬೇಕು, ಕೊಡಲ್ಲ ಅಂತ ಯಾವತ್ತೂ ಹೇಳಿಲ್ವಲ್ಲ. ಈ ರೀತಿ ಪಬ್ಲಿಸಿಟಿ ಮತ್ತು ಪ್ರಚಾರ ಮಾಡೋದ್ರಿಂದ ದುಡ್ಡು ಸಿಗುತ್ತೆ ಅವ್ರಿಗೆ ಅನ್ನೋದಾದ್ರೆ ಮಾಡ್ಲಿ ಬಿಡಿ ಸರ್, ಅದ್ರಲ್ಲಿ ಏನಿದೆ? ಅದಕ್ಕೆ ನಾವು ಅವ್ರ ಮಾತುಗಳಿಗೆ ಅಣೆಕಟ್ಟಾಕಕ್ಕೆ ನಾವ್ಯಾರು? ಮಾತಾಡ್ಲಿ ಅಂತ ತೊಂದರೆ ಇಲ್ಲ ಸರ್. ಈಗ ನಿಮ್ಮ ಮೇಲೆ ಬಂದಿರೋ ಈ ಆರೋಪ ಅಥವಾ ಧಮ್ಕಿ ಅನ್ನೋ ಪದ ಎಲ್ಲ ಬಳಸ್ತಾ ಇದಾರಲ್ಲ ಸರ್, ಈ ಮೂಲಕ ನೀವು ಏನು ಸ್ಪಷ್ಟನೆ ಕೊಡಕ್ಕೆ ಬಯಸ್ತೀರಿ ಗ್ಯಾರಂಟಿ ನ್ಯೂಸ್ ಮೂಲಕ? ಏನು ಇಲ್ಲ ಸರ್, ಪಾಪ ನೀವು ಫೋನ್ ಮಾಡಿದ್ದೀರಿ, ನಿಮ್ಗೆ ರೆಸ್ಪೆಕ್ಟ್ ಮಾಡ್ಬೇಕಾದ್ರೆ ನಮ್ಮ ಧರ್ಮ ಅಷ್ಟೇ, ಬೇರೆ ಏನೇನಿಲ್ಲ. ಅವ್ರು ಏನ್ ಬೇಕಾದ್ರೂ ಮಾಡ್ಲಿ ಸರ್. ನಾನ್ ಆತರ ಚಿಚ್ಚಿ ಸರ್ ಒಂದ್ ಸ್ವಲ್ಪ ತೋರ್ಸಕ್ ಹೇಳಿಲ್ಲ, ಅದು ಒಂದ್ ಚಿಕ್ಕ ಧಮ್ಕಿ ಹಾಕಿರೋದು ಕೂಡ ನಂಗೆ ಅದೆಲ್ಲ ಬರೋಲ್ಲ ಸರ್. ನಿಂತ್ಕೊಂಡೆ ಬೇರೆ ತರ ನಿಂತ್ಕೋಬೇಕು ಸರ್. ಇದು ಒಂದು ಜೊತೆಲಿದ್ದೀವಿ, ಎಲ್ರಿಗೂ ಜೊತೆಲಿದ್ವಿ. ಒಂದು ನಾವು ಕನ್ನಡ ಇಂಡಸ್ಟ್ರಿಗೋಸ್ಕರ ಸಿನಿಮಾ ಮಾಡಿರೋದು, ನಾನು ಸ್ವಂತಕ್ಕೋಸ್ಕರ ಮಾಡೋನಲ್ಲ. ನಾನೇನು ದೊಡ್ಡ ಹೀರೋಗಳು ಸಿನಿಮಾ ಮಾಡಿದ್ದೀನ? ನಾನು ಒಂದು ಲೇಡಿ ಓರಿಯೆಂಟೆಡ್ ಸ್ಕ್ರಿಪ್ಟ್ ಮಾಡಿದ್ದೀನಿ ಅಷ್ಟೇನೆ. ಆ ಸಿನಿಮಾದಲ್ಲಿ ಎಲ್ಲರೂ ಮಾಡಿದ್ದಾರೆ ಆಕ್ಟಿಂಗು. ನನ್ಗೇನು ಪ್ರಾಬ್ಲಮ್ ಇದ್ದಾಗ ಸಾಲ ಬೇಕಾಗಿತ್ತು, ಅವ್ರ ತಗೊಂಡಿದ್ದೀನಿ, ಕೊಟ್ಟಿದ್ದಾರೆ. ಸಿನಿಮಾ ಮುಗಿಬೇಕು, ಸಿನಿಮಾ ಮುಗಿದೇನೆ ದುಡ್ಡು ಕೊಡೋಕ್ಕಾಗತ್ತ ನಾವು ಹೇಳಿ? ಫೈನಾನ್ಸ್ ತಗೊಂಡಿರೋದು ನಾವೇನು ಪರ್ಸನಲ್ ಕೆಲಸಕ್ಕೆ ಇದನ್ನು ಜೂಜಾಡೋದಕ್ಕೋ ಬೇರೆ ಇದಕ್ಕೆ ಅಲ್ವಲ್ಲ. ಖಂಡಿತ ಅವ್ರು ಏನ್ ಬೇಕಾದ್ರು ಮಾತಾಡಿ. ಈ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಸರ್, ಏನ್ ಮಾಡ್ತೀರಿ? ಸರ್ ಸಾರಿ ಹೇಳಿ. ಸರ್, ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಏನ್ ಮಾಡ್ತೀರಿ ನೀವು ನೆಕ್ಸ್ಟ್ ಅಂತ? ಮಾಡ್ತೀನಿ ಸರ್, ಅದು ನಾನು ಹೆಂಗೆ ಹೇಳಿ ಸರ್, ನಾನು ಅನ್ಕೊಂಡಿದ್ದೀನಿ ಸರ್, ಏನೋ ಒಂದು ಮಾಡ್ತೀನಿ ಸರ್, ಖಂಡಿತವಾಗಿ. ಅದ್ ಮಾಡಿದಾಗ ನಾನು ಖಂಡಿತ ನಿಮ್ಗೂ ತಿಳಿಸ್ತೀನಿ ಏನು ಅಂತ. ಅವ್ರಿಗೆ ಹೀರೋ ಭಾಸ್ಕರ್ ಅವ್ರಿಗೆ ನಾವು ಹೀರೋ ಅಂತ ಹೇಳ್ಬೇಕಂತೆ ಹೊರಗಡೆ, ಅವ್ರಿಗೆ ಹೀರೋ ಹೇಳಿಲ್ಲ ಅಂತಂದ್ರೆ ಕೋಪ ಅವ್ರಿಗೆ. ನಾನು ಅವ್ರನ್ನ ಹೀರೋ ಆಗಿ ಹಿಂದೆ ಪ್ರಮೋಟ್ ಮಾಡಿ ಹೇಳಿ, ನಾನು ಮಾಡಿರೋ ಲೇಡಿ ಓರಿಯೆಂಟೆಡ್ ಸ್ಕ್ರಿಪ್ಟ್. ನಮ್ಗೆ ಯಾರ ಮೇಲೆ ಕೋಪ ಇಲ್ಲ ಸರ್, ನಾವು ಇದಂತಲ್ಲ. ಅವ್ರು ಮಾತಾಡ್ಲಿ, ಪಾಪ ಅವ್ರಿಗೂ ಇದಿದೆ, ನಾವ್ಯಾರು ಅದಕ್ಕೆ ಇದು ಮಾಡಕ್ಕೆ. ಏನ್ ಬೇಕಾದ್ರೂ ಮಾಡ್ಲಿ ಸರ್, ಏನ್ ತೊಂದ್ರೆ, ಯಾವ ರೀತಿ ಫೇಸ್ ಮಾಡ್ಬೇಕು ಅಂತ ನಮಗೂ ಗೊತ್ತು, ನಾವು ಮಾಡ್ತೀವಿ ಸರ್ ಅಷ್ಟೇ. ನೀವು ಫೋನ್ ಮಾಡಿದ್ದೀರಿ, ತುಂಬಾ ಥ್ಯಾಂಕ್ಸ್ ಸರ್, ನಿಜವಾಗಿ ಎಲ್ಲ. ಥ್ಯಾಂಕ್ ಯು ಸರ್. ಓಂ ಪ್ರಕಾಶ್ ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಸೊ ಇದು ಸ್ವತಃ ಹಿರಿಯ ನಿರ್ದೇಶಕರಾದಂಥ ಓಂ ಪ್ರಕಾಶ್ ಅವರು ಹೇಳ್ತಾ ಇರುವಂಥ ವಿಚಾರ. ಅವರು ಹಣ ಪಡೆದಿರೋದು ನಿಜ, ಜೊತೆಗೆ ಸಿನಿಮಾಗೆ ಬಂಡವಾಳ ಹಾಕಿದ್ದೀನಿ, ಹಣ ಪಡೆದಿದ್ದೀನಿ, ವಾಪಸ್ ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದೀನಿ. ನಾನೆಲ್ಲೂ ಕೂಡ ಧಮ್ಕಿ ಹಾಕೋದಾಗಲಿ ಅಥವಾ ಅವ್ರಿಗೆ ಬೆದರಿಸೋದಾಗಲಿ ಆ ಥರದ್ದು ಯಾವುದೂ ಮಾಡಿಲ್ಲ. ಹಣ ಪಡ್ಕೊಂಡಿರೋದು ನಿಜ. ಜೊತೆಗೆ ಇನ್ನೊಂದಷ್ಟು ವಿಚಾರಗಳು ಹೇಳ್ತಾ ಇದ್ರು, ಅವರನ್ನು ಹೀರೋ ಅಂತೇಳಿ ಹೇಳಬೇಕಂತೆ ಹೊರಗಡೆ. ಈಗ ಸಹಜವಾಗಿ ಒಬ್ಬ ಡೈರೆಕ್ಟ್ರು ಅಥವಾ ನಟಿಯರು ಅಂತ ಬಂದಂಥ ಸಂದರ್ಭದಲ್ಲಿ ಅವರು ಒಂದು ಲೇಡಿ ಓರಿಯೆಂಟೆಡ್ ಮೂವಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಇವರಿಗೆ ಹೀರೋ ಅಂತೇಳಿ ಎಲ್ಲೂ ಹೊರಗಡೆ ಪ್ರಮೋಟ್ ಮಾಡ್ತಿಲ್ಲ ಅಥವಾ ಅದನ್ನು ಹೇಳ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ಏನಾದರೂ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರಾ ಭಾಸ್ಕರ್ ಶೆಟ್ಟಿ ಅವರು, ಗೊತ್ತಿಲ್ಲ. ಬಟ್ ಅವರ ಆ್ಯಂಗಲಲ್ಲಿ ಅವ್ರು ಹೇಳ್ತಾ ಇರೋದೇ ಬೇರೆ. ಬಟ್ ಸ್ವತಃ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಡ್ತಾ ಇರುವಂತಹ ನಿರ್ದೇಶಕರು ಮಾತನಾಡಿದಂಥ ಸಂದರ್ಭದಲ್ಲಿ ಹೇಳಿದಂಥ ವಿಚಾರಗಳೇ ಬೇರೆ. ಹಣ ಪಡೆದಿರೋದು ನಿಜ, ಅದು ಸಹಾಯದ ರೂಪದಲ್ಲಿ ಪಡೆದಿದ್ದೀವಿ, ಜೊತೆಗೆ ಬಂಡವಾಳ ಹಾಕಿದ್ದೀವಿ. ಈಗ ಒಂದು ಸಿನಿಮಾ ಮಾಡಬೇಕಂತ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಒಂಚೂರು ಅಡ್ಜಸ್ಟ್ ಮಾಡಿ ಏನೋ ಮಾಡಿರ್ತೀವಿ. ಬಟ್ ಇನ್ನು ಸಿನಿಮಾ ನಡೀತಾ ಇರುವಂಥ ಹಂತದಲ್ಲಿರುವಂಥ ಸಂದರ್ಭದಲ್ಲೇ ವಾಪಸ್ ಕೊಡಿ ಅಂತಂದರೆ ಹೆಂಗೆ ಕೊಡೋಕ್ಕೆ ಸಾಧ್ಯ? ಬಂದು ಕೂತು ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅದನ್ನು ಬಿಟ್ಟು ಸ್ಟೇಷನ್ ಮೆಟ್ಲಿಗೆ ಹೋಗೋದು ಅಥವಾ ಕಂಪ್ಲೇಂಟ್ ಕೊಡೋದು ಈ ಥರದ್ದೆಲ್ಲ ಮಾಡಿದ್ರೆ ಅದಕ್ಕೇನು ಫೇಸ್ ಮಾಡಬೇಕು, ಎಲ್ಲ ರೀತಿಯಾಗಿ ಫೇಸ್ ಮಾಡೋದಕ್ಕೆ ನಾನು ಕೂಡ ರೆಡಿಯಾಗಿದ್ದೀನಿ ಅಂತೇಳಿ ಒಂದು ಕ್ಲಾರಿಟಿಯನ್ನು ಕೊಟ್ಟರು ಓಂ ಪ್ರಕಾಶ್ ರಾವ್ ಅವರು. ಸೊ ಅಲ್ಲಿಗೆ ಈಗ ಕಂಪ್ಲೇಂಟ್ ಕೊಟ್ಟಿರುವಂಥ ನಟ ಭಾಸ್ಕರ್ ಶೆಟ್ಟಿ ಅವರೇನಿದ್ದಾರೆ, ಈಗ ಅವರ ದೂರಿನ ವಿಚಾರವಾಗಿಯೇ ಒಂದಷ್ಟು ಸತ್ಯಾಸತ್ಯತೆಯನ್ನು
ಪೊಲೀಸರು ನೋಡಬೇಕಾಗುತ್ತೆ. ಯಾಕಂತಂದರೆ ಈಗ ಎರಡೂ ವರ್ಷನ್ ಕೇಳಬೇಕಲ್ವಾ. ಈಗ ಹಣ ಪಡ್ಕೊಂಡಿರೋರು ಸ್ವತಃ ಅವರು ಕ್ಲಾರಿಟಿ ಕೊಟ್ಟರು, ಬಟ್ ಎಕ್ಸಾಕ್ಟ್ಲಿ ಅಲ್ಲಿ ಯಾವ ವಿಚಾರಕ್ಕೆ ಏನಾಗಿದೆ ಏನು ಎತ್ತ ಅನ್ನುವಂಥದ್ದು ಕೂಡ ಬಹುಶಃ ಗೊತ್ತಾಗಬೇಕು. ಒಟ್ಟಿಗೆ ಕೆಲಸ ಮಾಡಿರ್ತಾರೆ, ಆ ಸಂದರ್ಭದಲ್ಲಿ ಹಣ ಪಡೆದಿದ್ದೀನಿ ನಿಜ ಅಂತೇಳಿ ಒಪ್ಕೊಂಡಿದ್ದಾರೆ, ಬಟ್ ಧಮ್ಕಿ ಹಾಕಿಲ್ಲ ಅನ್ನುವಂಥದ್ದು ಓಂ ಪ್ರಕಾಶ್ ರಾವ್ ಅವರು ಹೇಳ್ತಾ ಇರೋದು.